ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ 12 ವರ್ಷಗಳ ನಿರಂತರ ಹೋರಾಟ ಇಂದು ಫಲ ಕೊಟ್ಟಿದೆ. ಅವರ ಆಸೆ, ಹೋರಾಟ ಮತ್ತು ಪ್ರಯತ್ನಕ್ಕೆ ಕಡೆಗೂ ಸರ್ಕಾರ ಮಣಿದಿದೆ. ನಿರಂತರ ಬೇಡಿಕೆಗಳಾದ 189 ಕೋಟಿ ಅಂದಾಜು ವೆಚ್ಚದ ಗಂಟ್ಲಮಲ್ಲಮ್ಮ ಅಣೆಕಟ್ಟು ನಿರ್ಮಾಣದ ನೀರಾವರಿ ಯೋಜನೆ, 16.25 ಕೋಟಿ ವೆಚ್ಚದ ಹೈಟೆಕ್ ಆಸ್ಪತ್ರೆ ಜೊತೆಗೆ ಭಾಗ್ಯನಗರದ ಕನಸು ನೆನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಮೂಲಕ ನನಸಾಗಿದೆ. ನೂತನ ಚೇಳೂರು ತಾಲೂಕಿಗೆ 5.75 ಕೋಟಿ ವೆಚ್ಚದ ಸಮುದಾಯ ಆರೋಗ್ಯ ಕೇಂದ್ರ ಮಂಜೂರು ಮಾಡಲಾಗಿದೆ. ಈ ಹೊಸ ತಾಲೂಕುಗಳಲ್ಲಿ ತಾಲೂಕುಗಳು ನಮ್ಮ ಕಾಲದಲ್ಲಿ ಘೋಷಣೆ ಮಾಡಿದ್ದು. ಹೊಸ ತಾಲೂಕಿನಲ್ಲಿ ಎಲ್ಲೆಲ್ಲಿ PHC ಇಲ್ಲ, ಇಲ್ಲಿ PHC ಆಸ್ಪತ್ರೆಗಳಿಲ್ಲ, ಅಲ್ಲಿ ಅಂತ ಪ್ರದೇಶಗಳಲ್ಲಿ CHC ಕಮ್ಯುನಿಟಿ ಹೆಲ್ತ್ ಸೆಂಟರ್, CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಸುಮಾರು 210 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಮಂಜೂರಾತಿ ನೀಡಿದ್ದು, ಬಾಗೇಪಲ್ಲಿ ತಾಲೂಕಿನ ಇತಿಹಾಸದಲ್ಲಿಯೇ ದಾಖಲೆ ನಿರ್ಮಿಸಿದೆ. ಸದಾ ಬರದಿಂದ ತತ್ತರಿಸುತ್ತಿದ್ದ, ಕುಡಿಯುವ ನೀರಿಗೂ ಪರದಾಡುತ್ತಿದ್ದ ಬಾಗೇಪಲ್ಲಿ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬೇಕು ಎಂಬ ನಿಟ್ಟಿನಲ್ಲಿ ಪಾತಪಾಳ್ಯ ಸಮೀಪದ ಗಂಟ್ಲಮಲ್ಲಮ್ಮ ಕಣಿವೆಯಲ್ಲಿ ಅಣೆಕಟ್ಟು ನಿರ್ಮಿಸುವ ವಿಚಾರವನ್ನು ಪ್ರಣಾಳಿಕೆಯಲ್ಲಿ ತಿಳಿಸಿದ ಶಾಸಕ ಸುಬ್ಬಾರೆಡ್ಡಿ, ಸತತ 12 ವರ್ಷಗಳಿಂದ ತಮ್ಮ ಅವಿರತ ಪ್ರಯತ್ನ ನಡೆಸುತ್ತಲೇ ಇದ್ದಾರೆ. ಸರ್ಕಾರದ ಮೇಲೆ ನಿರಂತರ ಒತ್ತಡ ತಂದು 189 ಕೋಟಿಗಳ ಬೃಹತ್ ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನೇಕ ಸರ್ಕಾರದ ಯೋಜನೆಗಳು ಬರಬಹುದು ಆಶಾಭಾವನೆ ನಮಗಿದೆ. ವಿಶೇಷವಾಗಿ ಬಾಗೇಪಲ್ಲಿಗೆ ಸುಮಾರು ವರ್ಷಗಳಿಂದ ಡಿಮ್ಯಾಂಡ್ ಇದ್ದ ಗಂಟ್ಲಮಲ್ಲಮ್ಮ ಡ್ಯಾಮ್ 189 ಕೋಟಿದು ಇವತ್ತು ಪ್ರಸ್ತಾವನೆ ಇದೆ. ಮತ್ತೆ ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಬೇಕಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು, ಅದು ಪ್ರಸ್ತಾವನೆ ಬರ್ತಾ ಇದೆ. ಮತ್ತೆ ನಮ್ದು ಏನು ಚಿತ್ರಾವತಿ ಡ್ಯಾಮ್ ಇದೆ, ಅದನ್ನು SM ಕೃಷ್ಣ ಅವರು ನಿರ್ಮಿಸಿದ್ದ ಆ ಟೈಮಲ್ಲಿ ಅವ್ರ ಹೆಸರು ಇಡಬೇಕು ನಮ್ಗೆ ಆಸೆ ಇತ್ತು, ಆ ಪ್ರಸ್ತಾವನೆಯನ್ನು ಬರ್ತಾ ಇದೆ. ಮತ್ತೆ ಚೇಳೂರಿನ ಪಟ್ಟಣ ಪಂಚಾಯತ್ ಆಗಿ ಮಾರ್ಪಾಟು ಮಾಡಬೇಕು ಅಂತ ಹೇಳಿದ್ವಿ, ಆ ಪ್ರಸ್ತಾವನೆಯನ್ನು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಬಾಗೇಪಲ್ಲಿ ಆಸ್ಪತ್ರೆ ಹಳೆಯದಾಗಿತ್ತು, ಅದು ಒಂದು 15 ಕೋಟಿ ಕೇಳಿದ್ದು ಹೊಸ ಆಸ್ಪತ್ರೆ ಮಾಡೋಕ್ಕೆ, ಆ ಪ್ರಸ್ತಾವನೆಯನ್ನು ಬರ್ತಾ ಇದೆ. ಆಲ್ಮೋಸ್ಟ್ ನಾವು ಕೇಳಿದ್ದೆಲ್ಲ ಮ್ಯಾಕ್ಸಿಮಮ್ ಬಂದಿದೆ. ದೇವ್ರ ದಯಿಂದ ಎಲ್ಲ ಇವತ್ತು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋದು ಆಶಾಭಾವನೆ ನನಗಿದೆ. ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನಮ್ಮ ಸರ್ಕಾರ ಅಂತೂ ನಮ್ಮ ಮಟ್ಟಿಗೆ ಎಲ್ಲಾ ವಿಚಾರಗಳಲ್ಲೂ ಸ್ಪಂದಿಸ್ತಾ ಇದೆ. ತೆಲುಗಿನ ಪಲ್ಲಿ ಅರ್ಥ ಬರುವ ಪದಗಳನ್ನು ತೆಗೆದು ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಬೇಕೆಂಬುದು 3 ದಶಕಗಳ ಬೇಡಿಕೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ರಿಂದ ಕರವೇ TA ನಾರಾಯಣಗೌಡರ ಆದಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಕಲಾ ಸಂಘ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ಮುಖಂಡರ ಬೇಡಿಕೆಯಾಗಿತ್ತು. ಇದಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಲಾಗಿತ್ತಾದರೂ ಅವು ಬಾಗೇಪಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ಬಾಗೇಪಲ್ಲಿಯನ್ನು ಭಾಗ್ಯನಗರವನ್ನಾಗಿ ಬದಲಾಯಿಸಬೇಕು ಎಂದು ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯಿಸಿದರು. ಇದರ ಫಲವಾಗಿ ಇನ್ನು ಮುಂದೆ ಬಾಗೇಪಲ್ಲಿ ಭಾಗ್ಯನಗರವಾಗಿ ಹೆಸರು ಬದಲಾವಣೆಯಾಗಿದೆ. ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ, ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ, ಅದು ನನಗೆ ತೆಲುಗು ಗೊತ್ತಿಲ್ಲ, ಗೊತ್ತಾ? ಸರಿಯಾಗಿ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ, ನಮ್ಮ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ. ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇಲ್ಲ ಹೆಸರು, ಅದು ಬೇಡ ಅಂತೇಳಿ MLA ಕೂಡ ಒತ್ತಾಯ ಮಾಡಿದ್ರು. ಭಾಗ್ಯನಗರ ಭಾಗ್ಯನಗರ, ಇನ್ಮುಂದೆ ಭಾಗ್ಯನಗರ.
ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ನೀರಾವರಿಯನ್ನು ತಮ್ಮ ಪ್ರಮುಖ ಆದ್ಯತೆಗಳನ್ನೆನಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಶಾಸಕರು ಭಾಗ್ಯನಗರಕ್ಕೆ 16.25 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರಾತಿ ಪಡೆದಿದ್ದಾರೆ. ನೂತನ ಚೇಳೂರು ತಾಲೂಕು ಕೇಂದ್ರಕ್ಕೆ 5.75 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ. ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗಂಟ್ಲಮಲ್ಲಮ್ಮ ಅಣೆಕಟ್ಟು ಹಾಗೂ ಬಾಗೇಪಲ್ಲಿ ಭಾಗ್ಯನಗರ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದಂತೆ ಬಾಗೇಪಲ್ಲಿಯಲ್ಲಿ ಸಂಭ್ರಮ ಮನೆ ಮಾಡಿತು. ಒಂದು ಕಡೆ ಕಾಂಗ್ರೆಸ್ ಮುಖಂಡರು, ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಸಂಭ್ರಮಾಚರಣೆ ನಡೆಸಿದರು. ಮುಖ್ಯ ರಸ್ತೆಯಲ್ಲಿ ಬೃಹತ್ ಗಾತ್ರದ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಡಾಕ್ಟರ್ ಎಚ್.ಎನ್. ವೃತ್ತದಿಂದ ಟಿಬಿ ಕ್ರಾಸ್ವರೆಗೂ ಮೆರವಣಿಗೆ ನಡೆಸಿದರು. ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀಡಿದ ಭರವಸೆಗಳಲ್ಲಿ ಬಹುತೇಕ ಈಡೇರಿಸಿದ್ದಕ್ಕಾಗಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಪಾತಪಾಳ್ಯ ಸಮೀಪದ ಗಂಟ್ಲಮಲ್ಲಮ್ಮ ಅಣೆಕಟ್ಟು ನಿರ್ಮಾಣ ಕನಸಿನ ಯೋಜನೆಯಾಗಿದ್ದು, ಇದಕ್ಕಾಗಿ ಹಲವಾರು ವರ್ಷಗಳ ಪ್ರಯತ್ನಕ್ಕೆ ಇಂದು ಫಲ ಸಿಕ್ಕಿದೆ. 189 ಕೋಟಿಗಳ ಈ ಬೃಹತ್ ನೀರಾವರಿ ಯೋಜನೆಗೆ ಮಂಜೂರಾತಿ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಬಾಗೇಪಲ್ಲಿಯನ್ನು ಭಾಗ್ಯನಗರವನ್ನಾಗಿ ಮಾಡಿದ್ದು, ಉತ್ತಮ ಆರೋಗ್ಯ ಸೇವೆ ಕಲ್ಪಿಸಲು ಪ್ರಸ್ತಾವಿಸಿದ್ದ ಹೈಟೆಕ್ ಆಸ್ಪತ್ರೆ ಬಾಗೇಪಲ್ಲಿಗೆ ಮತ್ತು ಸಮುದಾಯದ ಆರೋಗ್ಯ ಕೇಂದ್ರ ಚೇಳೂರು ತಾಲೂಕಿಗೆ ಮಂಜೂರಾತಿ ನೀಡಿರುವ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.